ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಟಿವಿ ಪ್ರೇಕ್ಷಕರಿಗೆ ಬಿಗ್ ಶಾಕಿಂಗ್ ಸುದ್ದಿಯೊಂದು ಇದೆ. ಉಚಿತವಾಗಿ ಸಿಗ್ತಾ ಇದ್ದ 150 ಚಾನೆಲ್ಗಳಿಗೂ ಇನ್ನು ಹಣವನ್ನು ನೀವು ಪಾವತಿ ಮಾಡಬೇಕಾಗಿ ಬರ್ಬೋದು. ಹಾಗಿದ್ರೆ ಏನಿದೆ ಈ ಸುದ್ದಿ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಇದೀಗ ಟ್ರಾಯ್ ಪ್ರಮುಖ ನಿರ್ಧಾರದಿಂದಾಗಿ ಭಾರತದಲ್ಲಿ ಸ್ಮಾರ್ಟ್ ಟಿವಿ ಉಚಿತ ಚಾನೆಲ್ಗಳಿಗೆ ಬ್ರೇಕ್ ಬೀಳುವ ಸಾಧ್ಯತೆ ಇದೆ. 12.9 ಕೋಟಿ ಸ್ಮಾರ್ಟ್ ಟಿವಿ ಬಳಕೆದಾರರು ಸದ್ಯ ಆ್ಯಪ್ಗಳ ಮೂಲಕ ಉಚಿತವಾಗಿ ವೀಕ್ಷಣೆ ಮಾಡ್ತಾ ಇರುವಂತಹ 150ಕ್ಕೂ ಹೆಚ್ಚು ಚಾನೆಲ್ಗಳಿಗೆ ಭವಿಷ್ಯದಲ್ಲಿ ಹಣ ಪಾವತಿಸಬೇಕಾಗಿ ಬರಬಹುದು. ಭಾರತದಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಸ್ಮಾರ್ಟ್ ಟಿವಿಗಳ ಬಳಕೆ ವೇಗವಾಗಿ ಹೆಚ್ಚಾಗಿದ್ದು, ಟಿವಿ ವೀಕ್ಷಣೆ ಮಾಡುವ ವಿಧಾನವನ್ನೇ ಬದಲಾಯಿಸಿದೆ. ವಿಶೇಷವಾಗಿ ಇಂಟರ್ನೆಟ್ ಸಂಪರ್ಕದ ಮೂಲಕವೇ ನೂರಾರು ಉಚಿತ ಚಾನೆಲ್ಗಳನ್ನು ಒದಗಿಸುವ ಆ್ಯಪ್ಗಳು ಗ್ರಾಹಕರನ್ನು ಆಕರ್ಷಣೆ ಮಾಡಿವೆ. ಆದರೆ ಈಗ ಈ ಉಚಿತ ಸೇವೆಗಳಿಗೆ ಅಡ್ಡಿ ಉಂಟಾಗುವ ಸಾಧ್ಯತೆ ಕಾಣ್ತಾ ಇದೆ. ಟ್ರಾಯ್ ಇದೀಗ ಶೀಘ್ರದಲ್ಲೇ ತೆಗೆದುಕೊಳ್ಳಲಿರುವಂತಹ ಪ್ರಮುಖ ನಿರ್ಧಾರದಿಂದಾಗಿ ಸ್ಮಾರ್ಟ್ ಟಿವಿಗಳಲ್ಲಿ ಲಭ್ಯವಿರುವ 150ಕ್ಕೂ ಹೆಚ್ಚು ಉಚಿತ ಚಾನೆಲ್ಗಳು ಶುಲ್ಕದ ವ್ಯಾಪ್ತಿಗೆ ಬರುವ ಸಾಧ್ಯತೆ ಇದೆ ಎಂಬ ಮಾಹಿತಿ ಕೂಡ ಇದೆ. ಪ್ರಸ್ತುತ ದೇಶದಲ್ಲಿ 12.9 ಕೋಟಿಗೂ ಹೆಚ್ಚು ಸ್ಮಾರ್ಟ್ ಟಿವಿ ಬಳಕೆದಾರರಿದ್ದಾರೆ. ಇವರಲ್ಲಿ ಹೆಚ್ಚಿನವರು ಕೇಬಲ್ ಅಥವಾ DTH ಸಂಪರ್ಕವಿಲ್ಲದೆಯೇ ವಿವಿಧ ಆ್ಯಪ್ಗಳ ಮೂಲಕ ಉಚಿತವಾಗಿ ಚಾನೆಲ್ಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗಾದರೆ ಸಮಸ್ಯೆ ಏನು? DTH ಮತ್ತು ಕೇಬಲ್ ಕಂಪನಿಗಳು ಚಾನೆಲ್ಗಳಿಗೆ ಶುಲ್ಕ ವಸೂಲಿ ಮಾಡುವುದರ ಜೊತೆಗೆ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇವೆ ಮತ್ತು ಕಟ್ಟುನಿಟ್ಟಾದ ನಿಯಮಗಳನ್ನು ಕೂಡ ಪಾಲಿಸ್ತಾ ಇವೆ. ಆದರೆ ಸ್ಮಾರ್ಟ್ ಟಿವಿ ಆ್ಯಪ್ಗಳ ವಿಷಯದಲ್ಲಿ ಇದುವರೆಗೆ ಅಂತಹ ಯಾವುದೇ ಕಟ್ಟುಪಾಡುಗಳಿಲ್ಲ. ಈ ಅಸಮಾನತೆಯನ್ನು ಸರಿಪಡಿಸಲು ಟ್ರಾಯ್ ಇದೀಗ ಹೊಸ ನಿಯಮಗಳನ್ನು ಜಾರಿಗೆ ತರ್ತಾ ಇದೆ. ಸ್ಮಾರ್ಟ್ ಟಿವಿ ಆ್ಯಪ್ಗಳು ಕೂಡ DTH ಮಾದರಿಯಲ್ಲೇ ನಿಯಂತ್ರಣಕ್ಕೆ ಬರಬೇಕೆ ಅಥವಾ ಬೇಡವೇ ಎಂಬ ಬಗ್ಗೆ ಮೇ 4, 2026ರಂದು ಅಂತಿಮ ನಿರ್ಧಾರ ಕೂಡ ಹೊರಬೀಳುವ ಸಾಧ್ಯತೆ ಕೂಡ ಇದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನೆಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.